ಪ್ರಾದೇಶಿಕ ವಿಜ್ಞಾನ ಕೇಂದ್ರದ ಸ್ಥಳ ಪರಿಶೀಲನೆ. ಕೆಜಿಎಫ್ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯಿಂದ ರಾಜ್ಯಾದ್ಯಂತ ವಿಜ್ಞಾನ ಉಪಕೇಂದ್ರ ಮತ್ತು ಪ್ರಾದೇಶಿಕ ಕೇಂದ್ರವನ್ನು ಸ್ಥಾಪನೆ ಮಾಡಲಾಗುವುದು. ಕೆಜಿಎಫ್ನಲ್ಲಿ ನಿರ್ಮಾಣವಾಗುವ ವಿಜ್ಞಾನ ಕೇಂದ್ರವನ್ನು 9 ಕೋಟಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗುವುದು ಎಂದು ಸಣ್ಣ ನೀರಾವರಿ ಮತ್ತು ವಿಜ್ಞಾನ ತಂತ್ರಜ್ಞಾನ ಇಲಾಖೆ ಸಚಿವ ಎಸ್.ಎನ್. ಬೋಸರಾಜು ಹೇಳಿದರು. ನಗರದ ಉರ್ಗಿಂನಲ್ಲಿರುವ ವಿಜ್ಞಾನ ಕೇಂದ್ರ ನಿರ್ಮಾಣ ಮಾಡುವ ಸ್ಥಳವನ್ನು ಮಂಗಳವಾರ ಪರಿಶೀಲಿಸಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಮನಗರ, ಚಿತ್ರದುರ್ಗ ಮತ್ತು ವಿಜಯಪುರ ಜಿಲ್ಲೆಯಲ್ಲಿ ವಿಜ್ಞಾನ ಕೇಂದ್ರವನ್ನು ಸ್ಥಾಪಿಸಲು ಎಲ್ಲ ಸಿದ್ಧತೆ ನಡೆಸಲಾಗಿದೆ. ಮಾರ್ಚ್ ತಿಂಗಳಲ್ಲಿ ಕಾಮಗಾರಿಯನ್ನು ಮುಗಿಸಲು ತೀರ್ಮಾನಿಸಲಾಗಿದೆ ಎಂದು ಕೆಜಿಎಫ್ ನಗರದಲ್ಲಿ ಕೇಂದ್ರದ ನಿರ್ಮಾಣಕ್ಕೆ 10 ಎಕರೆ ಜಮೀನನ್ನು ನೀಡಲಾಗಿದೆ. ಕೇಂದ್ರದ ಕಾಂಪೌಂಡ್ ಮತ್ತು ಕಟ್ಟಡ ನಿರ್ಮಾಣಕ್ಕೆ ಮೊದಲ ಹಂತದಲ್ಲಿ 9 ಕೋಟಿ ವಿನಿಯೋಗಿಸಲಾಗುವುದು. ಮುಂದಿನ ದಿನಗಳಲ್ಲಿ ತಾರಾಲಯ ನಿರ್ಮಾಣ ಸೇರಿದಂತೆ ಹಂತ ಹಂತವಾಗಿ ಕೇಂದ್ರವನ್ನು ಮತ್ತಷ್ಟು ಮೇಲ್ದರ್ಜೆಗೆ ಏರಿಸಲಾಗುವುದು ಎಂದು ತಿಳಿಸಿದರು. ನಾವು ಏನು ಆನ್ ದ ವೇ ಪಾಸ್ ಮಾಡಿದ್ವಿ ಹಿಂದೆ 100 ಇಯರ್ಸ್ ಹಿಂದೆ ಬೆಮೆಲೆಲ್ಲ ಆದಮೇಲೆ 1960 ಇದು ಯಾವ ಜಾಗದಲ್ಲಿದೆ ಅಂದರೆ ಸರ್, ಫಾರ್ ಯುವರ್ ಇನ್ಫಾರ್ಮೇಷನ್, ನಾವು ಇಲ್ಲಿ ಅಂಬೇಡ್ಕರ್ ನಾಲೆಡ್ಜ್ ಸೆಂಟರ್ಗೆ ಅಂತ ಒಂದು 10 ಎಕರ್ಸ್ ಫಸ್ಟ್ ರೈಟ್ ಸೈಡ್ ನಾವು ಈಗ ಟರ್ನ್ ಮಾಡಿದ್ವಿ. ಸೊ ಅದೊಂದು 15 crores ನಾಲೆಡ್ಜ್ ಸೆಂಟರ್ ಆಗ್ತಿದೆ. ಇದು ಇನ್ನೊಂದು ಚೂರು ಅತ್ತೆಜ್ಜೆ ಮುಂದೆ 100 ಎಕರ್ಸ್ ಜಾಗನ ನಾವು ಪೊಲೀಸ್ ಟ್ರೈನಿಂಗ್ ಅಕಾಡೆಮಿ 30 crores ಅದು ಈಗ ಡೆವಲಪ್ ಆಗ್ತಿದೆ. IR ಅಲ್ಲಿ ಪೊಲೀಸ್ ಟ್ರೈನಿಂಗ್. ಹೌದು ಸರ್, ಅದಕ್ಕೆ ಆಲ್ಮೋಸ್ಟ್ ಒಂದು 50 years 60 years ಬೆಮ್ಮೆಲ್ ಅವರು ಯುಟಿಲೈಸ್ ಮಾಡಿರಲಿಲ್ಲ. ಹಿಂದೆ ನಾವು 1800 ಎಕರ್ಸ್ ಜಾಗ ಕೊಟ್ಟಿರ್ತೀವಿ, ಅವ್ರು ಬರೀ 900 ಎಕರ್ಸ್ ಮಾತ್ರ ಯೂಸ್ ಮಾಡ್ತೀವಿ. ಯಾವುದು ಅನ್ಯುಟಿಲೈಸ್ಡ್ ಲ್ಯಾಂಡ್ ಇರುತ್ತೆ ಅದನ್ನು ನಾವು ವಾಪಸ್ ತಗೋತೀವಿ. ಆ ಥರ ಅದರಲ್ಲಿ ಈಗ ರೋಡಿಂದ ಇಲ್ಲಿಂದ ಇರೋದೆಲ್ಲ 8 ಎಕರೆ ಅಪ್ ಟು 9 ಎಷ್ಟು ಆಲ್ಮೋಸ್ಟ್ 10 ಎಕರೆ ಅಂದರೆ 2 ಗಂಟೆ ಕಡಿಮೆ ಹಾಕಿದ್ರೆ DC ಅವರಿಗೆ ಪವರ್ 9.38. ಅದೇ ಇಲ್ಲ ಸರ್, ನಾವು ರೆವಿನ್ಯೂ ಡೆಪ್ಯೂಟಿ ಸೆಕ್ರೆಟರಿ ಇದೆ ಸರ್ 3 ವರ್ಷ. ಡೀಟೇಲ್ಸ್ ನಿಮಗೆ ಕೊಟ್ಟಿದ್ದಾರೆ ಸರ್. ಮೇಡಮ್ ಹೇಳ್ತಾ ಇರೋದು ಇದು ಏರಿಯಾ ಫುಲ್ಲಿ ಡೆವಲಪ್ ಆಗೋದ್ರಿಂದ ಇದು ಪರವಾಗಿಲ್ಲ ಸರ್. ಐ ಥಿಂಕ್ ದಿಸ್ ಇಸ್ ಬೆಟರ್. ಇಂಡಸ್ಟ್ರಿಯಲ್ ಟೌನ್ಶಿಪ್ ಬರುತ್ತೆ, ರೈಟ್ ಸೈಡ್ಗಿದೆ ಇಂಡಸ್ಟ್ರಿಯಲ್. ಆಲ್ಮೋಸ್ಟ್ 900 ಎಕರ್ಸ್ ಅಲ್ಲಿ ಈ ಭಾಗದಲ್ಲೆಲ್ಲ ಇಂಡಸ್ಟ್ರಿಯಲ್ ಟೌನ್ಶಿಪ್ ಇದೆ. ಇನ್ನೊಂದು ಚೂರು ಅಲ್ಲಿ ನಾವು ಟೋಲಿಂದ ಇನ್ನೊಂದು ಚೂರು ಮುಂದೆ ಇಂಟಿಗ್ರೇಟೆಡ್ ಟೌನ್ಶಿಪ್ ಕೂಡ ಡೆವಲಪ್ ಆಗ್ತಿದೆ. 1000 ಎಕರ್ಸ್ ಜಾಗದಲ್ಲಿ ಇಲ್ಲಿ ಇಂಡಸ್ಟ್ರೀಸು ಇಂಟಿಗ್ರೇಟೆಡ್ ಎರಡೂ ಡೆವಲಪ್ ಆಗ್ತಿದೆ. ಈ ಸ್ಪಾಟಲ್ಲಿ ಎಕ್ಸಾಕ್ಟ್ ಆಗಿ ಒಂದು 10 ಹೆಜ್ಜೆ ಆ ಕಡೆ ಪೊಲೀಸ್ ಟ್ರೈನಿಂಗ್ ಅಕಾಡೆಮಿ. ಇದು ನಮ್ಮದು ಅಂಬೇಡ್ಕರ್ ನಾಲೆಡ್ಜ್ ಸೆಂಟರ್. ರೋಡ್ ಫೇಸ್ ಎಷ್ಟು ಬರ್ತದೆ? ರೋಡ್ ಫೇಸ್ ಎಷ್ಟು ಬರ್ತಾ ಇದೆ ಸರ್? 315 ಮೀಟರ್ಸ್ ಬರುತ್ತೆ ಸರ್. 315 ಮೀಟರ್ಸ್ ರೋಡ್. ಡೆಪ್ತ್ ಎಷ್ಟಿದೆ ಸರ್? ಡೆಪ್ತ್ 160 ಮೀಟರ್ಸ್ ಇದೆ ಸರ್. 160 315 ಪ್ಲಸ್ ಡೆಪ್ತ್ ಬಂದ್ಬಿಟ್ಟು ಇಲ್ಲಿ 160 ಇದೆ. 160 ಇದೆ ಸರ್. ಜಾಗದೇ ಲೇಟ್ ಮಾಡಿದ್ರು. ಮೊದಲು ಅಲ್ಲೆಲ್ಲ ತೋರಿಸಿದ್ರು. ಲಾಸ್ಟ್ ಟೈಮ್ ಬಂದಾಗ ಟ್ರೈನಿಂಗ್ ಸೆಂಟರ್ ಬಂದಿದ್ದೆ ನಾನು. 96 ಸರ್. ಇದು ಏರಿಯಾ ಇದ್ದಂಗಿದೆ, ಬಟ್ ನಾವು ಅಲ್ಲಿ ಸ್ವಲ್ಪ ಲೆವೆಲ್ ಕಾಣ್ತಾ ಇನಿಷಿಯಲಿ 10 acres ಒಂದು ಬೇಕಾದ್ರೆ 6-7 acres ಅದಕ್ಕೆ ನಮ್ಗೆ ನಡೀತದೆ. ಒಟ್ಟಿಗೆ 10 acres ಕಾಂಪೌಂಡ್ ಮಾಡಿಬಿಡೋಣ. ಬಿಲ್ಡಿಂಗ್ ಮಾಡೋಕ್ಕಾಗ ನೀವು ಪ್ಲಾನ್ ಮಾಡಿದ್ರೆ ಪ್ಲೇನ್ ಏರಿಯಾ ಸಿಗುವಂಥದ್ದನ್ನು ಫಸ್ಟ್ ಆಕ್ಯುಪೈ, ದೆನ್ ಸ್ಲೋಲಿ ಎಕ್ಸ್ಪಾಂಡ್ ಮಾಡ್ಬೋದು. ಸರ್, ಬೌಂಡ್ರೀಸ್ ರೆವೆನ್ಯೂ ಫಿಕ್ಸ್ ಮಾಡ್ಕೊಳ್ತಾರೆ ಸರ್. ಎಲ್ಲಿ ಇವರಿಗೆ ಲೆವೆಲ್ ಈವನ್ ಆಗಿ ಎಲ್ಲಿ ನೀಟಾಗಿರುತ್ತೆ ಅದನ್ನು ಇವರು ಯುಟಿಲೈಸ್ ಮಾಡ್ಕೊಳ್ಳಿ. ಆಮೇಲೆ ಅನ್ಇವನ್ ಆಗಿರೋದು ಆಮೇಲೆ ಸ್ಟೇಜಲ್ಲಿ ಡೆವಲಪ್ ಮಾಡ್ಕೋಬೋದು. ಸ್ಟೇಜ್ ಡೆವಲಪ್ ಮಾಡ್ಬೋದು. ಫರ್ದರ್ ಡೆವಲಪ್ಮೆಂಟ್ ಇಟ್ಬಿಡೋದು. ಅದಾದ್ಮೇಲೆ ಇನಿಷಿಯಲ್ ನಮ್ಮದು ಬೆಸ್ಟ್ ಲೆವೆಲ್ ಇದ್ದಿದ್ದನ್ನು ಬಿಲ್ಡಿಂಗ್ ಫಸ್ಟ್ ಕಾಂಪೌಂಡ್ ಗಣೇಶನ ಮುಂದೆ ಬೆಳಗ್ಗೆ ಸ್ವಲ್ಪ ಹಿಂದೆ ಬಂದ್ಬಿಡಿ. ಯಾರು ಈ ತರ ಯಾರು ಮಂತ್ರಿಗಳು ಟೂರ್ ಮಾಡೋದು ನಮ್ಮ ಗ್ರಾಮೀಣ ಭಾಗಕ್ಕೂ ತುಂಬಾನು ಕೆಲಸ ಮಾಡಿದ್ದೀರಾ. ನನಗೆ ಹೇಳ್ಕೊಳ್ಳೋದಕ್ಕಿಂತ ಜಾಸ್ತಿನೇ ನಿಮ್ಮ ಕಾಂಟ್ರಿಬ್ಯೂಷನ್ ಜಾಸ್ತಿನೇ ನೀವು ನಮಗೆ ಅಕ್ಕರೆಯಿಂದ ನಮಗೆ ಸೇವೆ ಮಾಡಿದ್ದೀರಾ. ಬರಗಾಲ ಅಂತಿರುತ್ತಲ್ಲ ಸರ್, ಫೆಬ್ರವರಿ
ಆದ್ಮೇಲೆ ಜುಲೈವರೆಗೂ ನಮಗೆ ಕಷ್ಟ ಏನಿರುತ್ತೆ ಅದು ಬರಗಾಲ ಅನ್ನೋಂಥ ಅದನ್ನ ಎಲ್ಲಾನು ಕಡಿಮೆ ಮಾಡ್ಕೊಬೋದು. ಇನ್ನು ಜನಸಂಖ್ಯೆಗೆ ನಮಗೆ ಕುಡಿಯೋ ನೀರಿನ ಅಭಾವ ಆಗ್ಬಿಡುತ್ತೆ. ಏನ್ ಬ್ರಿಡ್ಜ್ ಮಾಡಿದ್ದೀರ 12ರಿಂದ 15 ಹಳ್ಳಿಗೆ ಒಂದು 3 ಪಂಚಾಯತಿಗೆ ನೀರು ನಿಲ್ಲುತ್ತೆ. ಅದಾದ್ಮೇಲೆ 60 ಹಳ್ಳಿ. ಇವರು ಲಾಯರ್ ಅಡ್ವೊಕೇಟ್ ಇದ್ದಾರೆ. ನಮ್ಮ ತಂದೆಯವ್ರ ಕಾಲದಿಂದಲೂ ಇವರು ಅವ್ರ ಜೊತೆ ಒಡನಾಟ, ತುಂಬಾ ಸ್ನೇಹಿತರು. ಅವ್ರಿಗೆ 30 ವರ್ಷದ ಅದು ಒಂದು ಪ್ರಪೋಸಲ್ ನ ಕ್ಲಿಯರ್ ಬಹಳ ಖುಷಿ ಇದ್ದಾರೆ. ನನಗೆ ಅಭ್ಯಾಸ ಇಲ್ಲ, ಬಹಳ ಖುಷಿ ಇದ್ದಾರೆ ರೈತರೆಲ್ಲ. ವೆಹಿಕಲ್ ಹೋಗುತ್ತೆ, ಅದು ಕನೆಕ್ಟಿವಿಟಿನೇ ಇದೆ. ನೀವು ಹೋಗಿ ಅದನ್ನ ಒಂದ್ಸತಿ ಪ್ರೆಸೆಂಟೇಶನ್ ಮಾಡ್ಬಿಟ್ಟು ಬನ್ನಿ. ಹೇಗೆ ಅದು ಕನೆಕ್ಟಿವಿಟಿ ಇತ್ತಲ್ಲ, ಅದು ಕನೆಕ್ಟಿವಿಟಿನೇ ಇರ್ಲಿಲ್ಲ, ತುಂಬಾ ಕಷ್ಟ ಆಗ್ತಿತ್ತು. ಸ್ಕೂಲ್ಸ್ಗೆಲ್ಲ ಹೋಗೋದಕ್ಕೆ ಕನೆಕ್ಟಿವಿಟಿ ಇಲ್ಲದೆ ಆಗೋಗಿತ್ತು. ರೈತರು ಏನಾದ್ರು ಆಲೂಗಡ್ಡೆ ಆಮೇಲೆ ಹೋರಾಟ, ರೈತರದ್ದು ಬಹಳ ವರ್ಷದ ಹೋರಾಟ. ಏನ್ ಬೆಳೆ ಬೆಳೆದ್ರು ಒಂದ್ ಟ್ರ್ಯಾಕ್ಟರ್ ಹೋಗಕ್ ಆಗ್ತಾ ಇರ್ಲಿಲ್ಲ. ಆ ಪರಿಸ್ಥಿತಿ ಮಳೆ ಜಾಸ್ತಿ ಆದಾಗ ಅದು ತುಂಬಾ ಅನ್ಸೈಂಟಿಫಿಕ್ ಆಗಿ ಆಗಿದ್ದು. ಅದರಲ್ಲಿ ಓಡಾಡೋದೇ ತುಂಬಾ ಕಷ್ಟ ಆಗ್ತಾ ಇತ್ತು. ಸ್ವಲ್ಪ ದುಡ್ಡು ಕೊಟ್ಟಾಗ ಆಗಲ್ಲ ಅಂದಿದ್ದಕ್ಕೆ ಮತ್ತೆ ಅದನ್ನ ಕನ್ಸಿಡರ್ ಮಾಡಿದ್ರು. ಆ ಪ್ರಪೋಸಲ್ ನ ರೀಕನ್ಸಿಡರ್ ಮಾಡಿ ಆ ಪ್ರಾಜೆಕ್ಟ್ ಎಷ್ಟಾಗುತ್ತೆ ಇಮಿಡಿಯೇಟ್ ಆಗಿ, ಯಾರ್ದು ಟೆಕ್ನಿಕಲ್ ಆಗೋ ಇನ್ನೊಬ್ಬರನ್ನ ಹೋಗಿ ನೋಡ್ಕೊಂಡು ಬನ್ನಿ ಏನೂ ಹೇಳಲಿಲ್ಲ. ಇಮಿಡಿಯೇಟ್ ಆಗಿ ಅಲ್ಲೇ ಸ್ಪಾಟ್ ಅಲ್ಲಿ ಆಯ್ತು, ಅದು ಅಷ್ಟು ದುಡ್ಡಲ್ಲಿ ಆಗಲ್ಲ, ಇನ್ನೇನು ಅಡಿಷನಲ್ ಆಗಿ ಬೇಕು ಕೊಡಿ ಮಾಡೋಣ ಅಂತ. ಅದು ನನ್ನ ಗಡಿ ಭಾಗದಲ್ಲಿದೆ. ನೀವೆಲ್ಲ ಅಲ್ಲಿ ಬಂದು ವಿಸಿಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಏನಕ್ಕೆ ಆಗಿದೆ ಕೆಲಸ ಆಗಿದೆ, ಕೆಲಸ ಆಗಿದೆ. ಅದು ಕಾರ್ಯಕ್ರಮ ಯಾವಾಗಲೂ ನೋಡಿ, ಜನಪ್ರತಿನಿಧಿ ಬಗ್ಗೆ ಇರ್ಬೋದು, ಸರ್ಕಾರ ಬಗ್ಗೆ ಇರ್ಬೋದು, ಪಬ್ಲಿಕ್ ಒಪಿನಿಯನ್ ಈಸ್ ಇಂಪಾರ್ಟೆಂಟ್. ನಮ್ಮ ಮೀಟಿಂಗ್ಗಳ ಕೊಡ್ತೀವಿ, ನೀವು ಹೇಳಿದ್ರಿ ಎಸ್ ಆಗಿದೆ ಸರ್, ಪ್ರೊಸೀಡಿಂಗ್ ಆಗಿದೆ ಸರ್, ಕಂಪ್ಲೀಟ್ ಆಗಿದೆ ಸರ್, ಪ್ರೋಗ್ರೆಸ್ ಅಂತೀರಿ. ನಾವು ಅದಕ್ಕೆ ಸ್ಯಾಟಿಸ್ಫೈ ಆದರೆ ಇಲ್ಲಿಗೆ ಇರ್ತದೆ. ಆ್ಯಕ್ಚುಲಿ ರಿಯಾಲಿಟಿ ಇನ್ಸ್ಪೆಕ್ಷನ್ ಬಂದಾಗ ಪಬ್ಲಿಕ್ನಲ್ಲಿ ಜನರ ಅಭಿಪ್ರಾಯ ಕರೆಕ್ಟ್ ಗೊತ್ತಾಗ್ತದೆ. ಶಾಲಾ ಮಕ್ಕಳು 3 ತಿಂಗಳು ಸ್ಕೂಲ್ ಹೋಗ್ತಾರೆ, ಅಲ್ಲೇ ಜವಾಬ್ದಾರಿ ಎಲ್ಲ ಕಡೆ ಈ ವರ್ಷ ಈ 2 ವರ್ಷದಿಂದ ಈ ಸರ್ಕಾರ ಬಂದ ನಂತರ ನಾವು ಫೀಸಿಬಿಲಿಟಿ ಜನರು ಕೇಳಿದ್ರೆ ಲೇಬರ್ಗಳು ಕೇಳೇ ಕೇಳ್ತಾ ಇದ್ದಾರೆ. ಅದನ್ನು ನಾವು ಪ್ರಾಕ್ಟಿಕಲ್ ಆಗಿ ನೋಡಿ ನಮ್ಮ ಇಂಜಿನಿಯರ್ಸ್ ಎಲ್ಲ ಉಪಯೋಗ ಆಗ್ತದಲ್ಲಿ ನಾವು ರಿಕ್ವೆಸ್ಟ್ ಮಾಡಿದ್ವಿ. ಈ 2.5 ವರ್ಷದಲ್ಲಿ ₹1 ನಾನು ಶೀಲ್ಡ್ ಕೊಟ್ಟಿಲ್ಲ. CM ಅವರು 4-5 ಲೆಟರ್ ಬಂದು ಕಳಿಸಿದ್ರು, ಯಾರು ಕೇಳ್ತಾರೆ ಕೊಡೋಲ್ಲ ಅಂತೇಳಿ. ಆಮೇಲೆ 50 ವರ್ಷದಲ್ಲಿ ನಮ್ಮ ಇಡೀ ಕ್ಷೇತ್ರದಲ್ಲಿ 40 ಜನಕ್ಕೆ ಬೋರ್ವೆಲ್ಸ್ ನ ಕೊಡ್ತಿದಾರಲ್ಲ, ಒಂದ್ 15 ದಿನ 20 ದಿನದಲ್ಲೇ ಪಂಪು ಮೋಟರ್ ಎಲ್ಲ ಸೌಕರ್ಯ ಮಾಡಿದ್ದಾರೆ. ನಾವು ಈ 5 ವರ್ಷದಲ್ಲಿ 7 ವರ್ಷದಲ್ಲಿ ಶಾಸಕರಾದಾಗಿಂದ ಯಾವ್ದೋ ವರ್ಷದಲ್ಲಿ ಬೋರ್ವೆಲ್ ಟೆಂಡರು, ಅದಾದ್ಮೇಲೆ 6 ತಿಂಗಳು ಬಿಟ್ಬಿಟ್ಟು ಪಂಪು ಮೋಟರ್ ಟೆಂಡರು. ಒಬ್ಬ ಫಲಾನುಭವಿ ಬೋರ್ ಹಾಕ್ಸ್ಕೊಂಡು 1 ವರ್ಷಕ್ಕೆ ಪಂಪು ಮೋಟರ್ ನೋಡ್ತಿದ್ರು. ಇವ್ರು 20-30 ದಿನದಲ್ಲಿ ಬೆನಿಫಿಷಿಯರಿ ಸೆಲೆಕ್ಷನ್ ಕೊಟ್ಟಿದ ತಕ್ಷಣ ಟೆಂಡರ್ ಕರೆದು ಮತ್ತೆ ಒಂದು ಬೆನಿಫಿಷಿಯರಿಗೆ ಡ್ರಿಲ್ ಮಾಡಿದ್ರು. 7 ಲಕ್ಷ ಇಟ್ಟಿದ್ದಾರೆ, 7 ಲಕ್ಷ. ಈ ತರ ದೂರದೃಷ್ಟಿ ಇಲ್ಲ. ಈ ಕಾರ್ಯಕ್ರಮನ ನಾನು ಹಳ್ಳಿಯಲ್ಲೇ ಮಾಡ್ಬೇಕು, ಯಾಕಂದ್ರೆ ಆಲ್ಮೋಸ್ಟ್ 90% ಬೆನಿಫಿಷಿಯರೀಸ್ ಹಳ್ಳಿಯಲ್ಲಿ. ನಾವೆಲ್ಲ ಯಾವುದು ನದಿ ಮೂಲ ಇಲ್ಲದೆ ಇರೋ ಜಾಗದಿಂದ ಬಂದಿದ್ದೀವಿ. ನೀರು ಕೊಟ್ರೇನೆ ಅವ್ರಿಗೆ ಇನ್ನೇನು ಕೇಳಲ್ಲ, ನೀರು ಕೊಟ್ರೇನೆ ಅವ್ರಿಗೆ ಅಷ್ಟೇ ಸಾಕು. ಒಳ್ಳೆ ರೈತರು ಅದನ್ನ ಏನ್ ಬೇಕೋ ಬೆಳೆಯೋದನ್ನ ಅಭ್ಯಾಸ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಇದನ್ನು ಹೇಳಿದ್ವಿ, 500 ಮೀಟರ್ ಇದು ತೊಂದರೆ ತರ್ತಾ ಅದನ್ನು ಮಾತಾಡಿದ್ವಿ, ಮಾಡಲೇಬೇಕಂತ ಹೇಳಿ. ಫೇಲ್ಯೂರ್ ಎಷ್ಟು? ಒಂದು ಫೇಲ್ಯೂರ್ ಆಗಿಲ್ಲ, ಒಂದೇ ಒಂದು ಫೇಲ್ಯೂರ್ ಕೂಡ ಆಗಿಲ್ಲ. ಎಷ್ಟು ಹೋಗ್ತದೆ ತಪ್ಪು? ಮಳೆ ಅಭಾವ ಇದ್ದಾಗ ನಾವು ಇಡೀ ಈಗ 10,000 ಹಾಕಿದೆ ಬೋರ್ವೆಲ್ಸ್. 1% ಫೇಲ್ಯೂರ್. 3,000 ಆದ್ಮೇಲೆ ನಾನು CM ಹತ್ರ ಒಂದು ದಿವಸ ಮಾತಾಡ್ತಾ ಇದ್ದೆ, 3,000 ಮಾಡಿದೆ ಅಂತಂದೆ. ಇಲ್ಲಪ್ಪ ಮಾಡ್ತಾ ಇದ್ದೀವಿ, ಫೇಲ್ಯೂರ್ ನೀರು ಬಿಡಬೇಕಲ್ಲ ಅಂತಂದ್ರು. ಅದಕ್ಕೆ ನಾವು ಎವ್ರಿ ಮಂತ್ ಎಲ್ಲೇ ಮೀಟಿಂಗ್, ಮೊನ್ನೆ ಮೈಸೂರಲ್ಲಿ ಮೀಟಿಂಗ್ ಮಾಡಿ CM ಫಸ್ಟ್ ಫೇಲ್ಯೂರ್ ಕೇಳ್ತಾ ಇದ್ದೀವಿ, 1%, ನಾಟ್ even 1%. ಚಾಮರಾಜ
ಇಲ್ಲ ಅವನ್ನೆಲ್ಲ ಈ ಸ್ಕೀಮಲ್ಲಿ ನಾವು ಸೇರಿಸಿ ಅವರಿಗೆ ಯಾರಿಗೆ ನಮ್ದು ಆಯ್ಕೆ ಪಟ್ಟಿಯಲ್ಲಿ 9, 11, 5 ಟಾರ್ಗೆಟ್ಸ್ ಕೊಟ್ಟು ಮಿಕ್ಕಿದವರೆಲ್ಲ ಹಾಗೆ ಇರ್ತಾ ಇದ್ರಲ್ಲ ಅವನ್ನೆಲ್ಲ ಗುರ್ತಿಸಿ ಆ ಕಡೆ ಓಡಾಡ್ತಾ ಇರುತ್ತೆ. ಆಲ್ಮೋಸ್ಟ್ ಅದು ಟ್ರೈನಿಂಗ್ ಅಕಾಡೆಮಿ ಸೇಫ್ಟಿ ಮೆಷರ್ಸು ಇದೆ. ಅಂದರೆ ಪೊಲೀಸ್ ಟ್ರೈನಿಂಗ್ ಅಕಾಡೆಮಿ ಬಂದರೆ ಈ ಕಾಲೇಜಸ್ಸು ನಮ್ಮ ಇದಕ್ಕೆಲ್ಲರಿಗೂ ಸೇಫ್ಟಿ ಡಬಲ್ ರೋಡ್ ಆಗುತ್ತೆ ಅದು. ಇಲ್ಲ ಇನ್ನೂ ನಾವು ಡಬಲ್ ರೋಡೇ ಅಲ್ಲಿ ಮಾಡ್ತಾ ಇದ್ದೀವಿ. ಡಬಲ್ ರೋಡ್ ಮಾಡ್ತಾರೆ ಡೆವಲಪ್ ಆಗ್ತದೆ ಅಂತಂದ್ರೆ ಇಲ್ಲ, ನಮ್ಮ ಕೆಲಸ ನಾವು ಮಾಡೋಣ ಅಂತ ಮಾಡಿ ಬಿಫೋರ್ ಮಾರ್ಚ್ ನಾವು ಏನಾದರೂ ಕ್ವೆಶನ್ಸ್ ಇದ್ರೆ ಪ್ರಶ್ನೆ ಜೊತೆಯಲ್ಲಿ ಎಲ್ಲ ಕಡೆ ರಾಜ್ಯಾದ್ಯಂತ ಮಾಡ್ತಾ ಇದ್ವಿ. ಇನ್ನು ನಮಗೆ 4 ಕಡೆ ಈ 4 ಜಿಲ್ಲೆಗಳಲ್ಲಿ ಮಾಡಬೇಕಾಗಿತ್ತು. ಅದರಲ್ಲಿ ಕೋಲಾರ ಹೋದ್ರು. ಈಗಾಗಲೇ ಕೋಲಾರ, ರಾಮನಗರ, ಚಿತ್ರದುರ್ಗ, ವಿಜಯನಗರ ಈ 4 ಪೆಂಡಿಂಗ್ ಇದು. ಈ 4 ಈ ಮಾರ್ಚ್ ಒಳಗಾಗಿ ಮುಗಿಸ್ಬೇಕಂತೇಳಿ ನಾವೆಲ್ಲ ತಯಾರು ಮಾಡ್ಕೊಂಡಿದ್ವಿ. ಈಗಾಗಲೇ ಕೋಲಾರ ಡಿಸ್ಟ್ರಿಕ್ಟಿಂದ ನಮಗೀಗ ಸುಮಾರು 10 ಎಕರೆ ಲ್ಯಾಂಡ್ KGFನಲ್ಲಿ ನಮ್ಮ ಸಹೋದರಿಯಾಗಿರ್ತಕ್ಕಂಥ ಮೇಡಮ್ ಅವರು ಈಗಾಗಲೇ ನಮಗೆ ಲ್ಯಾಂಡ್ ಕೊಡಿಸಿದರು. ಈಗ ನಾವು ಮುಂದೆ ಅದಕ್ಕೆ ತಕ್ಷಣ ಬೇಕಾಗಿರ್ತಕ್ಕಂಥ 9 ಕೋಟಿ ರೂಪಾಯಿ ನಾವು ಈಗ ಬಜೆಟ್ ಇಟ್ಕೊಂಡಿದ್ದೀವಿ ಕಾಂಪೌಂಡು ಮತ್ತು ಸಬ್ ಸೆಂಟರ್ ಬಿಲ್ಡಿಂಗಿಗೆ. ಅದಾದ ನಂತರ ಮುಂದಿನ ವರ್ಷದಲ್ಲಿ ಸಹಜವಾಗಿ ಅದನ್ನು ಡೆವಲಪ್ ಮಾಡೋದು, ಅದಾದ ನಂತರ ಅಲ್ಲಿ ಪ್ಲಾನೆಟೋರಿಯಂ ಮಾಡ್ತಕ್ಕಂಥ ತಾರಣಾಲಯ ಮಾಡ್ತಕ್ಕಂಥದ್ದು, ಆ ರೀತಿಯಾಗಿ ಸ್ಟೇಜ್ ಬೈ ಸ್ಟೇಜ್ ನಾವು ಡೆವಲಪ್ ಮಾಡ್ತೀವಿ. ಉಳಿದಂಥ ಕಡೆ 3 ಕಡೆ ಈಗ ನಮ್ಮ ಚಿತ್ರದುರ್ಗದಲ್ಲಿ ಸಹಿತ ಆಗಲೇ ಲ್ಯಾಂಡು ಫೈನಲೈಸ್ ಆಗಿದೆ. ವಿಜಯನಗರದಲ್ಲಿ ಸಹಿತ ಟೂರಿಸಂ ಡಿಪಾರ್ಟ್ಮೆಂಟಿಂದ ಹಂಪಿಯಲ್ಲಿ 10 acres ಲ್ಯಾಂಡು ಎಕ್ವೈರ್ ಮಾಡಿದ್ದೀವಿ. ಸೊ ರಾಮನಗರದಲ್ಲಿ ಸಹಿತ ಲ್ಯಾಂಡು ಸಜೆಸ್ಟ್ ಮಾಡಿದ್ದಾರೆ. ಸೊ ಆಲ್ ದಿ 4 ಸೆಂಟರ್ಸು ನಾವು ಈ ಮಾರ್ಚ್ ಒಳಗಾಗಿ ನಾವು ಹ್ಯಾಂಡ್ ಓವರ್ ಮಾಡಿಕೊಂಡು ನಮ್ಮ ಕೆಲಸ ಪ್ರಾರಂಭ ಮಾಡಿ ಥ್ರೂಔಟ್ ಸ್ಟೇಟ್ನಲ್ಲಿ ಎಲ್ಲಿ ಯಾವುದೇ ಜಿಲ್ಲೆಯಲ್ಲಿ ಸೈನ್ಸ್ ಸೆಂಟರ್ ಇಲ್ಲ ಅಂತ ಆಗಬಾರ್ದಂಥ ಉದ್ದೇಶದಿಂದ ಮಾಡ್ತಾಯಿದ್ದೀವಿ. ಲಾಸ್ಟ್ 2 yearsನಲ್ಲಿ ಏನು ಲಾಂಗ್ ಪೆಂಡಿಂಗ್ ಇರ್ತಕ್ಕಂಥ ಅನೇಕ ಪ್ರದೇಶಗಳು, ಈಗ ಮೈಸೂರು ಇರ್ಬೋದು, ಗದಗ ಇರ್ಬೋದು, ನಮ್ಮ ಚಿಕ್ಕಮಗಳೂರು, ಇವೆಲ್ಲವನ್ನು ನಾವು ಮಾಡಿದ್ವಿ. ಈಗ ರಾಯಚೂರು, ಚಿಕ್ಕಮಗಳೂರು, ಯಾದಗಿರಿಯಲ್ಲಿ ಲಾಸ್ಟ್ ಟೈಮ್ ನಾವು ಡೆಲ್ಲಿಗೆ ಹೋಗಿ ಗೌರ್ಮೆಂಟ್ ಆಫ್ ಇಂಡಿಯಾಲಿಂದ ಅಪ್ರೂವ್ ಮಾಡಿಸ್ಕೊಂಡು ಬಂದ್ವಿ. ಈಗ ರಾಯಚೂರು ಸಹಿತ ಅದು 26 crores ಸಬ್ ರೀಜನಲ್ ಸೆಂಟರ್ ಈಗಾಗಲೇ ಸ್ಯಾಂಕ್ಷನ್ ಆಗಿ ಟೆಂಡರ್ ಆಗಿದೆ. ಮುಖ್ಯಮಂತ್ರಿಗಳು ಈ ತಿಂಗಳ ಕೊನೆಗೆ ಬಂದು ಅದರ ಫೌಂಡೇಶನ್ ಸ್ಟೋನ್ ಆಗ್ತದೆ 26 crores. ಈ ರೀತಿಯಾಗಿ ಬಂದಿರತಕ್ಕಂಥ ಸಬ್ ಸೆಂಟರ್ಸನ್ನು ನೆಕ್ಸ್ಟ್ ಇದನ್ನು ಮುಂದೆ ಬರ್ತಾ ರೀಜನಲ್ ಸೆಂಟರ್ಸ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಸೊ 50% ರೀಜನಲ್ ಸೆಂಟರ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾ ಕೊಡ್ತಾರೆ, ನಾವು ಕೊಡ್ತೀವಿ. ಈಗ ಪ್ರಾಥಮಿಕವಾಗಿ ಸಬ್ ಸೆಂಟರ್ಸು, ಪ್ಲಾನೆಟೋರಿಯಮ್ಸು ನಮ್ಮ ಸ್ಟೇಟ್ ಗೌರ್ಮೆಂಟಿಂದ ಮಾಡ್ತಾಯಿದ್ದಾರೆ. ಮುಖ್ಯಮಂತ್ರಿಗಳು ಈಗಾಗಲೇ ಇದ್ರ ಬಗ್ಗೆ ಹೆಚ್ಚಿನ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಇದರ ಜೊತೆಯಲ್ಲಿ ಬ್ಯಾಂಗ್ಳೂರಿನಲ್ಲಿ ಸೈನ್ಸ್ ಸಿಟಿ ಮಾಡಲಿಕ್ಕೆ ಈಗಾಗಲೇ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಸ್ಯಾಂಕ್ಷನ್ ಪಡೆದು ನಾವು ದೇವನಹಳ್ಳಿ ಹತ್ರ ಈಗಾಗಲೇ ನಾವು 25 ಎಕರೆ KIDB ಅಂತ ತೊಗೊಂಡ್ವಿ. ಅಲ್ಲಿ ಸಹಿತ 300 ಕೋಟಿ ವೆಚ್ಚದಿಂದ ಮಾಡ್ತಾಯಿದ್ವಿ. ವಿಜಯನಗರದಲ್ಲಿ ಸಹಿತ ಪ್ಲಾನೆಟೋರಿಯಮ್ಮು ರೀಜನಲ್ ಸೆಂಟರ್ ಮಾಡಲಿಕ್ಕೆ 50 crores ನಾವು ಮೈನ್ಸ್ ಏನೋ ದುಡ್ಡಿದೆ ಆ ದುಡ್ಡು ಕೇಳಿದ್ವಿ. ಈಗಾಗಲೇ ಅದು ಪರಿಶೀಲನೆ ಮಾಡ್ತಾ ಬಂದುಕೊಳ್ಳಿ ಅಲ್ಲಿ ವಿಜಯನಗರದಲ್ಲಿ ಸಹಿತ ಮಾಡ್ತೀವಿ. ಈಗಾಗಲೇ ಪಿಲ್ಕೋಳದಲ್ಲಿ ಮ್ಯಾಂಗ್ಳೂರಿನಲ್ಲಿ 350 acresನಲ್ಲಿ ಡೆವಲಪ್ಮೆಂಟ್ ನಡೀತಾ ಇದೆ ಈಗಾಗಲೇ. ಅದೇ ರೀತಿಯಾಗಿ ಪ್ರೊಫೆಸರ್ ನರಸಿಂಹನಗರ ಸಹಿತ ಒಂದು ಪ್ರಾಧಿಕಾರ ಮಾಡಿದ್ದೀವಿ ನಾವು ಈ ವರ್ಷ. ಮೊನ್ನೆ ಲೆಜಿಸ್ಲೇಷನ್ ಮಾಡಿ ಪ್ರಾಧಿಕಾರ ಮಾಡಿ ಅಲ್ಲಿ ಅಧ್ಯಕ್ಷರು ಮಾಡಿ ಅಲ್ಲಿ 150 ಎಕರೆ ಜಾಗ ಇರಬೇಕು. ಅದನ್ನು ಸಹಿತ ಸೆಂಟರ್ ನಾವು ಡೆವಲಪ್ ಮಾಡ್ತಾಯಿದ್ವಿ. ಈ ರೀತಿಯಾಗಿ ಸೈನ್ಸ್ ಸೆಂಟ್ರನ್ನು ಮಕ್ಕಳಿಗೆ ಅನುಕೂಲವಾಗುವಂಥ ರೀತಿಯಲ್ಲಿ ಮಾಡ್ತಾಯಿದ್ವಿ. ಈಗ 11 ಮೊಬೈಲ್ ವ್ಯಾನ್ಸ್ ಮುಖಾಂತರ ಸ್ಕೂಲ್ಸಿಗೆ ಕಳಿಸ್ತಕ್ಕಂಥ ಈ ಪ್ಲಾನೆಟೋರಿಯಮ್ನು ಮತ್ತು ಸೈನ್ಸ್ ಬಗ್ಗೆ ಟೆಂಪರ್ಮೆಂಟ್ ತರಲಿಕ್ಕೆ ಪ್ರಯತ್ನ ಮಾಡಲಿಕ್ಕೆ ಈಗಾಗಲೇ ಕಾರ್ಯಕ್ರಮ ಮಾಡಿ ಈ ಒಂದು ವಾರದಲ್ಲಿ ಆ ಮೊಬೈಲ್ ವ್ಯಾನ್ಸ್ ಸಹಿತ ಇಡೀ ರಾಜ್ಯದಲ್ಲಿ ಬೇರೆ ಬೇರೆ ಭಾಗಗಳಿಗೆ ಹೋಗ್ತಾವೆ. ಇದೆಲ್ಲ ಜೊತೆಲಿ ನಾವು ಬ್ಯಾಂಗ್ಳೂರಲ್ಲಿ ಸಹಿತ ನಿಮಗೆ ಏಷ್ಯಾದಲ್ಲೇ ನಂಬರ್ 1 ಗ್ಯಾಲರಿ, ಸೈನ್ಸ್ ಗ್ಯಾಲರಿ ಮಾಡಿ ಹೆಬ್ಬಾಳ ಹತ್ರ ಸೈನ್ಸ್ ಗ್ಯಾಲರಿ, ಅದು ಏಷ್ಯಾದಲ್ಲೇ ನಂಬರ್ 1 ಇದೆ. ನಾವು ಪ್ರೈವೇಟ್ನವರು ನಮಗೆ ಸಹಾಯ ಮಾಡಿದ್ರು. ನಾವು ಗೌರ್ಮೆಂಟ್ಲಿಂದ ಲ್ಯಾಂಡ್ ಕೊಟ್ಟು ಒಂದು 50 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೇವೆ ಅವರಲ್ಲಿ. ಮತ್ತು JNT ನಿಮ್ಗೆ ಗೊತ್ತಿದೆ, ಜವಾಹರ್ಲಾಲ್ ನೆಹರು ತಾರಣಾಲಯ, ಅಲ್ಲಿ ಸಹಿತ ನಮ್ಮ ಬ್ಯಾಂಗ್ಳೂರು BBMP ಅವರ ಕಡೆಯಿಂದ ಅಲ್ಲಿನೂ ಒಂದು 32 crores ಬಿಲ್ಡಿಂಗ್ ಇನಾಗ್ರೇಟ್ ಮಾಡಿದ್ವಿ. ಸೊ ಈ ರೀತಿಯಾಗಿ ಇಡೀ ರಾಜ್ಯಾದ್ಯಂತ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಡಿಪಾರ್ಟ್ಮೆಂಟಿಂದ ಡೆವಲಪ್ಮೆಂಟನ್ನು ಮತ್ತು ಪೆಂಡಿಂಗ್ ಇರ್ತಕ್ಕಂಥ ಕಂಪ್ಲೀಟ್ ಮಾಡ್ತಕ್ಕಂಥದ್ದು ಈ 4 ಜಿಲ್ಲೆಯಲ್ಲಿ ಪ್ರಾರಂಭ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾಯಿದ್ವಿ. ಸರ್, ಈಗ ಕೋಲಾರ ಜಿಲ್ಲೆ ಬಂದು ಬಯಲುಸೀಮೆ ಆಗಿದೆ. ಈ ಬಯಲುಸೀಮೆಗೆ ನೀರಾವರಿಗೆ ಸಂಬಂಧಪಟ್ಟ ಏನಾದರೂ ನಿಮಗೆ ಈ ನಮ್ಮದು ಮೈನ್ ಇರಿಗೇಷನ್ ಇದೆ. ಈಗ ಕೃಷ್ಣಾ ನದಿ ನೀರು ನಮ್ಮ ಆಲ್ರೆಡಿ ಕುಪ್ಪಂಗೆ ಬಂದಿದೆ, ನಮ್ಮ ಪಕ್ಕದಲ್ಲಿ ಹತ್ತಿರದಲ್ಲಿದೆ. ಈಗ ಈ
ಪ್ರದೇಶದಲ್ಲಿ ತೊಂದರೆ ಇದೆ ಅಂತಲೇ ಹಿಂದಿರ್ತಕ್ಕಂಥ ರಾಜಕಾರಣಿಗಳೆಲ್ಲ ನಮ್ಮ ಮುನಿಯಪ್ಪ MP ಆಗಿರ್ತಕ್ಕಂಥ KH ಮುನಿಯಪ್ಪ ಇರ್ಬೋದು, ಬೇರೆ ಬೇರೆ ಈ ರಾಜ್ಯದ ಈ ಜಿಲ್ಲೆಯಲ್ಲಿರ್ತಕ್ಕಂಥ ಮುಖಂಡರು ಒಂದು ಪ್ರಯತ್ನ ಅಂದರೆ ಒಂದು KCVL ಅಂತೇಳಿ ಪ್ರಯತ್ನ ಮಾಡಿದ್ರು. ಇದು ಏಷ್ಯಾದಲ್ಲೇ ನಂಬರ್ 1 ಅದು. ನಾವು ಮೈನ್ ಇರಿಗೇಷನ್ ಮುಖಾಂತರ ಇವತ್ತು ನಾವು ಸಪ್ಲೈ ಮಾಡ್ತಾಯಿದ್ದೀವಿ. KCVL ಆದಮೇಲೆ ಸೇಮ್ ಥಿಂಗ್ HNVLಗೆ ಮಾಡ್ತಾಯಿದ್ವಿ. ಈಗ ನಾವು ಬಂದಮೇಲೆ ಹೋದ ವರ್ಷ ಬಜೆಟ್ನಲ್ಲಿ 1081 ಕೋಟಿ ವರ್ಷಾವಧಿ ವ್ಯಾಲಿ ಪ್ರಾರಂಭ ಮಾಡಿದ್ವಿ. ಈಗಲೂ ಮತ್ತೆ ಮೊನ್ನೆ 650 crores ಕೊಟ್ಟಿವಿ. ಹೋದ ವರ್ಷ ಈ ವರ್ಷ ಒಟ್ಟಿಗೆ 1700 crores ಕೊಟ್ಟು ವರ್ಷಾವಧಿ ವ್ಯಾಲಿ ಮಾಡಿದ್ವಿ. ಈ ಒಟ್ಟು 3 ಮಾಡೋದ್ರಿಂದ ಎಲ್ಲ ಕಂಪ್ಲೀಟ್ ಆದರೆ 700 ಟ್ಯಾಂಕ್ಸ್ ಬ್ಯಾಂಗ್ಳೂರು ಸುತ್ತಮುತ್ತಲು, ಕೋಲಾರ ಇರ್ಬೋದು, ಚಿಕ್ಕಬಳ್ಳಾಪುರ ಇರ್ಬೋದು, ಮತ್ತು ಬೇರೆ ಬೇರೆ ತುಮಕೂರು ಇರ್ಬೋದು, ಬ್ಯಾಂಗ್ಳೂರು ರೋಡ್ ಇರ್ಬೋದು, ಎಲ್ಲ ಕಡೆ ಎಲ್ಲೆಲ್ಲಿ ಈಗಾಗಲೇ 800, 900, 1000, 1300 ಫೀಟ್ಗೆ ಹೋಗ್ತಕ್ಕಂಥ ಇದರಲ್ಲಿ ಈ 700 ಕೆರೆಗಳಿಗೆ ಏನು ಸಿವರೇಜ್ ವಾಟರನ್ನು ಟ್ರೀಟ್ಮೆಂಟ್ ಮಾಡೋದ್ರ ಮುಖಾಂತರ ಇವತ್ತು ಮೈನ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ಮುಖಾಂತರ ಸಪ್ಲೈ ಮಾಡ್ತಾಯಿದ್ದೀವಿ. ಹಾಗಾಗಿ ಇದು ಆಲ್ಮೋಸ್ಟ್ 19.5 TMC ನಾವು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀವಿ. ಅಷ್ಟು ಸರ್, ಇತ್ತೀಚೆಗೆ ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಅವರು ಚಿಂತಾಮಣಿಗೆ ಆಗಮಿಸಿದಾಗ ಕೃಷ್ಣಾ ನದಿ ನೀರಿಗೆ ಸಂಬಂಧಪಟ್ಟಂತೆ ನಾನು ಪ್ರಸ್ತಾಪ ಮಾಡ್ತೀನಿ ಮುಖ್ಯಮಂತ್ರಿಗಳ ಹತ್ರ ಅಂತ ಒಂದು ಮಾತು ಹೇಳಿದ್ದಾರೆ. ಅದಕ್ಕೆ ಸಂಬಂಧಪಟ್ಟೇನಾದರೂ ಪ್ರಸ್ತಾಪಗಳು ನಡೆದಿದೆಯಾ? ಇಲ್ಲ, ಈಗ ಅದಕ್ಕೆ ಆ್ಯಕ್ಚುಲಿ ನಾಳೆ 4 ಗಂಟೆಗೊಂದು ಈ ನೀರಾವರಿ ಬಗ್ಗೆ ಒಂದು ನಮ್ಮ DK ಶಿವಕುಮಾರ್ ಅವರು ಒಂದು ಪುಸ್ತಕ ಬರೆದಿದ್ದಾರೆ. ಅದು ರಿಲೀಸ್ ಮಾಡಲಿಕ್ಕೆ ಎಲ್ಲ ಮುಖ್ಯಮಂತ್ರಿಗಳು HK ಪಾಟೀಲು, ಆಮೇಲೆ SR ಬೊಮ್ಮಾಯಿ, ನನ್ನನ್ನು ಸಹಿತ ಕರೀತಾರೆ. ನಾಳೆ ಇತ್ತು, ಈಗ ಸಡನ್ನಾಗಿ ಯಾರೋ ನಮ್ಮ MLA ತೀರ್ಕೊಂಡಿದ್ರು, ಅದು ಪೋಸ್ಟ್ಪೋನ್ ಮಾಡಿದ್ರು. ಆ ಇದರಲ್ಲಿ ಇವೆಲ್ಲ ಚರ್ಚೆಗಳು ಬರ್ತಾವೆ. ಈ ಕೃಷ್ಣಾ ಟ್ರಿಬ್ಯುನಲ್ದಲ್ಲಿ ಇನ್ನೂ ನಮಗೆ ನೋಟಿಫಿಕೇಷನ್ ಮಾಡಬೇಕಾಗ್ಯದ, ಇನ್ನೂ ಆಗಿಲ್ಲ. ಅದು ನಾವು ಟ್ರಿಬ್ಯುನಲ್ನಿಂದ ನಮ್ಮ ಪರವಾಗಿ ಆಗ್ಯದ, ನಾವು ಫೈಟ್ ಮಾಡಲಿಕ್ಕೆ ಡ್ಯಾಮನ್ನು. ಆದರೆ ಅವರು ಕೇಂದ್ರ ಸರ್ಕಾರದವರು ನೋಟಿಫಿಕೇಷನ್ ಮಾಡಬೇಕು. ಅವ್ರು ಇನ್ನೂ ಮಾಡದೇ ಇದ್ರೂ ಸಹಿತ ರೈತರ ಬೇಡಿಕೆ ಅಂತೆ ಮೊನ್ನೆ ನಾವು 3-4 ಮೀಟಿಂಗ್ ಮಾಡಿ DCM ಅವರು CM ಅವರು ನಾವೆಲ್ಲ ಕೂತು ಆಲ್ ಪಾರ್ಟಿ MLAs ರೈತ ಸಂಘದವ್ರನ್ನ ಕರೆದು ನಾವು ಫೈನಲ್ ಆಗಿ 35 lakhs ಇರಿಗೇಟೆಡ್ ಲ್ಯಾಂಡು, 25 lakhs ಡ್ರೈ ಲ್ಯಾಂಡ್ಗೆ ಈಗ ಮಾತಾಡಿ 55,000 ಕೋಟಿ ಖರ್ಚು ಮಾಡಲಿಕ್ಕೆ ಲ್ಯಾಂಡ್ ಎಕ್ವಿಷನ್ಗೆ ಸರ್ಕಾರ ನಿರ್ಧಾರ ತಗೊಂಡಿದೆ. ಈ ಮಾರ್ಚ್ 31 ಒಳಗಾಗಿ 16,000 ಕೋಟಿ ಖರ್ಚು ಮಾಡಿ ರೈತರಿಗೆ ಪೇಮೆಂಟ್ ಮಾಡಲಿಕ್ಕೆ ಸಹಿತ ನಿರ್ಧಾರ ತಗೊಂಡು ಫಸ್ಟ್ ಟೈಮ್ ಇದು ಮಾಡಿದ್ದು. ಇನ್ನು ಬೊಮ್ಮಾಯಿ ಸರ್ಕಾರದಲ್ಲಿ ಮಾಡಲಿಕ್ಕಾಗಿಲ್ಲ, ಯಡಿಯೂರಪ್ಪನ ಸರ್ಕಾರದಲ್ಲಿ ಮಾಡಿಲ್ಲ. ಈ ಸರ್ಕಾರ ಆ ನೀರನ್ನು ಉಪಯೋಗ ಮಾಡ್ಕೊಳ್ಬೇಕು. ಪ್ರಥಮವಾಗಿ ಯಾರು ಲ್ಯಾಂಡ್ ಎಕ್ವಿಷನ್ ಮಾಡಬೇಕು ಅವರಿಗೆ ನಾವು ದುಡ್ಡು ಕೊಡಬೇಕು ಅಂತ ಹೇಳಿದ್ರು. 25,000 ಅಂದಾಜು ಕೋರ್ಟ್ ಕೇಸ್ಗಳಿದೆ. ಅದನ್ನು ಸರಿಪಡಿಸಲಿಕ್ಕೆ ಅವರು ರೈತರು ಒಪ್ಪಿಕೊಂಡಿದ್ದಾರೆ. ಅಲ್ಲಿ ಒಂದು ಕೋರ್ಟ್ ಸಹಿತ ಓಪನ್ ಮಾಡ್ತಾಯಿದ್ದಾರೆ ಆಲಮಟ್ಟಿಯಲ್ಲಿ. ಮಾಡಿ ಜಲ್ದಿ ಇಚ್ಛೆದ್ದು ಮಾಡಿ ರೈತರಿಗೆ ತೊಂದರೆ ಆಗಲಾರದಂತೆ ನಮ್ಮ ಡ್ಯಾಮ್ ಹೈಟ್ ಮಾಡಿ ಬರುವಂಥ ದಿನಗಳಲ್ಲಿ ನಮ್ಮ ಅಚ್ಚುಕಟ್ಟು ಪ್ರದೇಶ ಹೆಚ್ಚು ಮಾಡಬೇಕಂತ ಪ್ರಯತ್ನ ಈ ಸರ್ಕಾರ ಮಾಡ್ತಾರೆ. ಯರಗೋಳ್ ಯೋಜನೆ ಬಂಗಾರಪೇಟೆ ಮತ್ತು ಇನ್ನೊಂದು ಫೋಟೋ ತಕ್ಕೊಳಕ್ ಮುಂದೆ ನೀವು ಇನ್ನೊಂಚೂರು ಮುಂದೆ ಇವ್ರು ಬಂದು சார் நீங்கள் இப்படி வாங்க தெரியாது, இப்படி வந்து செக்கில் வாங்க.